ಏನಕ್ಕೆ ಕದ್ಲಿ ಕಟ್ಸ್ತಾರೆ ಮಾಡೋ ದೇವಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ. ಓಕೆ ಓಕೆ. ಈಗ ಕಟ್ತಾವ್ರ ಅದನ್ನ ಮಾಡಿ ಅಂದರೆ ಅಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿನೇ ಅದೆಲ್ಲ ಸಿಟಿ ಕಡೆ ಪಕ್ಕ ನೋಡೋಕ್ಕೆ ಸಿಗಲ್ಲ. ನಿಮ್ಮ ಮನೆ ಟೂರ್ ಮಾಡಿ, ನಿಮ್ಮ ಮನೆ ವ್ಲಾಗ್ ಮಾಡಿ ಅಂತ ನಮ್ಮ ಅತ್ತೆ ಮಾವ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಎಕ್ಸ್ಪೋಸ್ ಇಲ್ಲ ಆಯಿತಾ. ಕೊಡ್ಬೇಕಂತ ನಾನು ತುಂಬ ಕಲ್ತಿದ್ದೀನಿ ಕೂಡ, ಅದನ್ನ ಅಳವಡಿಸ್ಕೊಂಡಿದ್ದೀನಿ ಕೂಡ. ನಂಗೆ ಹಾಗೆ ಇರೋಕೆ ಇಷ್ಟ ಆಗುತ್ತೆ. ಆ ಮನೆ ಯಾರ್ಯಾರು ಅಪ್ರಿಷಿಯೇಟ್ ಮಾಡಿದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ನೆಗೆಟಿವ್ ಕಮೆಂಟ್ಸ್ ಮಾಡ್ಬೇಕಾದ್ರೆ 1000 ಟೈಮ್ಸ್ ಥಿಂಕ್ ಮಾಡಿ ಆಯಿತಾ. ಯಾಕಂದರೆ ನಾವೇ ಒಂಥರ ಬದುಕಿ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಶಾಪಿಂಗ್, ಆ್ಯಂಡ್ ಇಫ್ ಯು ಆರ್ ಅ ಪರ್ಸನ್ ಹೂ ಲವ್ಸ್ ಆಲ್ ಆಫ್ ದಿಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ನೀವು ತಮ್ಮನೇಲೇ ನೋಡಿರ್ತೀರ, ಕೆಂಚನಹಳ್ಳಿಗೆ ಹೋಗ್ತಾ ಇದ್ವಿ. ಈ ಕೆಂಚನಹಳ್ಳಿಲಿ ಯಾರಿರೋದು ಅಂದರೆ ಹರೀಶ್ ಅವ್ರ ಅತ್ತೆ ಇರೋದು, ಅಂದರೆ ನಮ್ಮ ಮಾವನ ಸ್ವಂತ ತಂಗಿ ಕೆಂಚನಹಳ್ಳಿಲೇ ಇರೋದು. ಇನ್ನು ಅವ್ರ ಮೊಮ್ಮಗದು ನೆಕ್ಸ್ಟ್ ಡೇ ನಾಮಕರಣ ಇತ್ತು ಅಂತ ಹೇಳಿ ಹಿಂದಿನ ದಿನವೇ ಕದ್ಲಿ ಎಲ್ಲ ಕಟ್ಟಿಸಿ ಪೂಜೆ ಮಾಡಿಸಿದ್ರು ರಂಗನಾಥ ಸ್ವಾಮಿಗೆ ಕದ್ಲಿ ಕಟ್ಸೋದು ತುಂಬ ಶ್ರೇಷ್ಠ ಅಂತ ಹೇಳಿ ಹಿಂದ್ಗಡೆ ಬಾಳೆ ಕಂದಲ್ಲಿ ಕಡ್ಲಿ ಕಟ್ಟಿ ಈ ಥರ ಹೂವು ಎಲ್ಲ ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಆಮೇಲೆ ಪೂಜೆಗೆ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ಹಂಚಿ ಅವರು ಎಲ್ಲ ಅಲ್ಲೇ ಪ್ರಸಾದ ತಿನ್ಕೊಂಡು ವಾಪಸ್ ಹೋಗ್ತಾರೆ. ಈಗ ಇದು ಕದ್ಲಿ ಕಟ್ಸಿದ್ದೀರಾ ಅಲ್ವಾ, ಕದ್ಲಿ ಕಟ್ಸೋದಂದ್ರೆ ಏನು ಅಂತ ಫಸ್ಟ್ ಕ್ವಶನ್. ಏನಕ್ಕೆ ಕದ್ಲಿ ಕಟ್ಸ್ತಾರೆ ಅಂತ? ಅದಕ್ಕೆ ವಿಶೇಷವಾದ ಪೂಜೆನೇ ಕದ್ಲಿ. ಈ ಬಾಳೆ ಇದೆಲ್ಲ ಅದೇನೆ ಕದ್ಲಿ ಕಟ್ಟೋದಂದ್ರೆ ಬಾಳೆ ಕಮ್ಮದಲ್ಲಿ ಕಟ್ಟೋದನ್ನೇ ಕದ್ಲಿ ಅಂತ ಹೇಳೋದು. ಈಗ ಇದು ಯಾವಾರ ಯಾವಾರ ನೀವು ರಂಗನಾಥ ಸ್ವಾಮಿ ಪೂಜೆ ಮಾಡಿ ಶ್ರೇಷ್ಠವಾದ ವಾರ ಕದ್ಲಿ ಇದು ಕಟ್ಟಬೇಕು ಅಂದ್ರೆ ಶ್ರೇಷ್ಠವಾದ ವಾರ ಅಂದ್ರೆ ಶನಿವಾರ. ಮತ್ತೆ ಬೇರೆ ದಿವಸ ಪೂಜೆ ಇದೆ. ಇದು ಯಾವುದೇ ಇದ್ರ ಮೂಲ ಯಾವ ದೇವ್ರದ್ದು ಇದು ಅಂತ ರೂಪ? ಈಗ ವಿಷ್ಣುದು ರೂಪ ಇದು ವೆಂಕಟೇಶ್ವರ ಅಂತ ಒಂದು ರಂಗನಾಥ ಅಂತ ಹೆಸರಿಟ್ಟಿದ್ದಾರೆ. ಮೂಲ ಬಂದಿದ್ದಕ್ಕೆ ಒಮ್ಮೆ ಮೇನ್ ಅಂದ್ರೆ ವೆಂಕಟೇಶ್ವರನೇ. ಅಲ್ಲಿ ನೀವು ಅದೇನೋ ಅದು ಇನ್ನೊಂದು ದೇವಸ್ಥಾನ ಕಲಾಕೃಷ್ಣ ಮಾಡಿ ಇಟ್ಟಿರೋದು, ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕಟ್ತಾ ಇದ್ದಾರೆ. ಅದನ್ನ ಅದ್ರ ಶಕ್ತಿಯನ್ನ ತೆಗೆದು ಇಲ್ಲಿಟ್ಟಿರೋದು. ಅದು ಎಲ್ಲ ಓಪನ್ ಆಗೋ ಒಂದು ದೇವಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ, ಪೂಜೆ ಮಾಡೋ ದೇವಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ. ಓಕೆ ಓಕೆ. ಈಗ ಕಟ್ತಾವ್ರ ಅದನ್ನ. ಆ ದೇವ್ರ ಶಕ್ತಿ ಅಂತಂದು ಇಲ್ಲಿ ಇದು ಈ ದೇವ್ರದ್ದು. ಈಗ ವೆಂಕಟೇಶ್ವರ ಸ್ವಾಮಿ ದೇವರು ಅಂತಂದ್ರೆ ತಿರುಪತಿಲಿರೋದು ಮೇನು. ಆ ಥರ ಇದಕ್ಕೆ ರಂಗನಾಥ ಸ್ವಾಮಿ ಮೂಲ ನಾಮ ದೇವರಲ್ಲಿ ಅದಕ್ಕಿದೆ. ಅಲ್ಲ, ಇದಕ್ಕೆ ಯಾವ ಸ್ಥಳದಲ್ಲಿ ಐತೆ ಇದು ಮೇನು ರಂಗನಾಥ ಸ್ವಾಮಿ? ಈಗ ವೆಂಕಟೇಶ್ವರ ಅಂದ್ರೆ ತಿರುಪತಿಲಿರೋದು ಮೇನು. ಅದೇ ತರ ಇದಕ್ಕೆ ರಂಗನಾಥ ಸ್ವಾಮಿ ಮಾಗಡಿ ಅಂದ್ರೆ ಅಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿನೇ ಅಲ್ಲ, ತಿರುಮಲಿ ರಂಗನಾಥ. ಅದು ಮೂಲ ದೇವರು. ಇದು ಇಲ್ಲಿ ಕೆಂಚನಹಳ್ಳಿಯಲ್ಲಿ ಹೆಂಗೆ ನಿಮ್ಮ ಪೂರ್ವಿಕರು ಪೂರ್ವದಿಂದ ಇರೋದು ನಮಗೆ ಗೊತ್ತಿಲ್ಲ. ಅಂದ್ರೆ ಪೂರ್ವದಿಂದನೂ ಅದೇನು, ಅವಾಗಿಂದನೂ ನಿಮ್ಮ ಪೂರ್ವಿಕರೇ ಪೂಜೆ ಮಾಡ್ಕೊಂಡ್ ಬಂದಿರೋ. ಇಲ್ಲೇ ಬಂದು ಮೂಲ ಅಲ್ಲ, ಇಲ್ಲಿಗೆ ಯಾವಾಗ ಬಂದಿತ್ತು ಅಂತ ಯಾರಿಗೂ ಐಡಿಯಾ ಇಲ್ಲ. ದೇವಸ್ಥಾನ ಕೆಲ್ಸಕ್ಕೆ ಆಗ್ಲಿಂದ ಪುರಾತನದ್ದೇ, ಏನು ಹೊಸದಾಗಿ ಉದ್ಭವ ಮಾಡಿರೋದಲ್ಲ, ಪುರಾತನದ್ದೇ. ಯಾರಿಗೂ ಅಷ್ಟು ಐಡಿಯಾ ಇಲ್ಲ. ಹಳೇದೇನೆ ವಿಗ್ರಹ ಮಾತ್ರ ನೀವು ಕೆತ್ತನೆ ಮಾಡಿ ಅದು ಅವಾಗಿಂದನೂ ಐತೆ, ಚೇಂಜು ಮಾಡಿಲ್ಲ. ಚೇಂಜ್ ಮಾಡೋಕ್ಕಾಗಲ್ಲ ಕಣಪ್ಪ. ಅದೇ ಇರೋದೇನೆ. ಇನ್ನು ನೀವು ಯಾರಾದರೂ ರಂಗನಾಥ ಸ್ವಾಮಿ ಭಕ್ತರಾಗಿ ಈ ಥರ ಕದ್ಲಿ ಎಲ್ಲ ಕಟ್ಸ್ತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನಿಮಗೆ ಕದ್ಲಿ ಕಟ್ಸೋ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ನಾಲೆಜ್ ಏನಾದರೂ ಇದ್ದರೆ ಅದನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ನೋ ಆಲ್ ಆಫ್ ದೋಸ್. ಇನ್ನು ನಾವು ಬರೋದೇ ಸ್ವಲ್ಪ ಲೇಟ್ ಆಗಿದ್ದರಿಂದ ಪೂಜೆ ಎಲ್ಲ ಮುಗ್ದೋಗಿತ್ತು. ಈ ಥರ ಅಲಂಕಾರದ ಫೋಟೋ ಅಷ್ಟೇ ನಂಗೆ ತಕ್ಕೊಳಕ್ಕಾಗಿದ್ದು, ಯಾಕಂದರೆ ಅಚ್ಚಿಂದಿಂಗೆ ಸ್ವಲ್ಪ ಹುಷಾರಿರಲಿಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಿತ್ತು. ಇನ್ನು ಈ ದೇವಸ್ಥಾನ ಮುಜರಾ ಇಲಾಖೆಗೆ ಸೇರಿದೆ. ಮುಜರಾ ಇಲಾಖೆಗೆ ಸೇರಿರೋ ದೇವಸ್ಥಾನ ಅಂದರೆ ಇಲ್ಲಿ ಪುರೋಹಿತರಿಗೆ ಗೌರ್ಮೆಂಟಿಂದ ಸಂಬಳ ಬರುತ್ತೆ, ಪ್ಲಸ್ ಇಲ್ಲಿ ಬರೋ ಭಕ್ತಾದಿಗಳ ದುಡ್ಡೆಲ್ಲ ಗೌರ್ಮೆಂಟಿಗೆ ಹೋಗುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ನೆಕ್ಸ್ಟ್ ಡೇ ನಾಮಕರಣ ಇದ್ದಿದ್ದ ಕಾರಣದಿಂದಾಗಿ ಎಲ್ಲ ಭಟ್ರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಿಪ್ಪೆಗಳನ್ನ ಸುಲ್ಕೊಡ್ಬೇಕಿತ್ತು. ಯಾಕಂದರೆ ಬೆಳಿಗ್ಗೆ ಎದ್ದು ಭಟ್ರ ಕೈಲಿ ಎಲ್ಲ ಒಬ್ಬರ ಕೈಲೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು, ಈರುಳ್ಳಿ ಸಿಪ್ಪೆ ಸುಲಿಯೋದೆಲ್ಲ ಸಿಟಿ ಕಡೆ ಪಕ್ಕ ನೋಡೋಕ್ಕೆ ಸಿಗಲ್ಲ. ಈ ಥರ ವಾತಾವರಣ ಎಲ್ಲ ಸಿಗೋದು ಹಳ್ಳಿಲೇ. ಸೊ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು. ಎನಿವೇಸ್, ಗರ್ಲ್ಸಿಂದ RCB ಮ್ಯಾಚ್ ನಡೀತಾ ಇತ್ತು ಆ್ಯಂಡ್ ಹುಡುಗಿರಿಗೆ ಗೆದ್ದರು ಕೂಡ, ಅದೊಂದು ಖುಷಿ.
ಇಟ್ಸ್ ಅನದರ್ ಡೇ ಅನದರ್ ಮಾರ್ನಿಂಗ್. ನಂಗೆ ತುಂಬ ವಿಷಯಗಳನ್ನ ಹೇಳಬೇಕಿತ್ತು, ಬಟ್ ಕ್ಲೈಮೇಟ್ ಆಚೆ ಎಷ್ಟು ಚೆನ್ನಾಗಿದೆ ನೋಡಿ. ಹರೀಶ್ ಅವ್ರ ಅತ್ತೆ ಮೊಮ್ಮಗದು ನಾಮಕರಣ ಇವತ್ತು. ಆ್ಯಂಡ್ ನೀವು ಹಿಂದಿನ ಕ್ಲಿಪ್ಸೇ ನೋಡಿರ್ತೀರ ಸ್ವಲ್ಪ ಕೂಡ, ಅವ್ರು ಕದ್ಲಿ ಎಲ್ಲ ಕಚ್ಚಿದ್ರು ಎಲ್ಲ. ಬಟ್ ಈಗ ನನಗೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸ್ವಲ್ಪ ವಿಷಯಗಳನ್ನ ಹೇಳಬೇಕಿತ್ತು. ತುಂಬ ಜನ ಕಮೆಂಟ್ ಮಾಡ್ತೀರಾ ನಿಮ್ಮ ಮನೆ ಟೂರ್ ಮಾಡಿ, ನಿಮ್ಮ ಮನೆ ವ್ಲಾಗ್ ಮಾಡಿ ಅಂತ. ನಮ್ಮ ಮನೆ ಟೂರ್ ಮಾಡಬೇಕಂದ್ರೆ ನನಗೆ ಮೋಸ್ಟ್ಲಿ 2 ವ್ಲಾಗಲ್ಲಿ ಹೋಗಬೇಕು ಅನ್ಸುತ್ತೆ. ಆ್ಯಂಡ್ ನನಗೆ ಅಲ್ಲಿ ನಮ್ಮ ಮನೇಲಿರೋ ಯಾವ ಐಟಮ್ಸ್ ಬಗ್ಗೆನೂ ಅಷ್ಟೊಂದು ನಾಲೆಜ್ ಇಲ್ಲ. ಮತ್ತು ನನಗೆ ಈಗ ನೋಡಿ ವಾರದಲ್ಲಿ 3-4 ದಿನ ಬರೀ ಫಂಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಡೆಡಿಕೇಟ್ ಮಾಡೋಕ್ಕೆ ಒಂದು ದಿನ ಫುಲ್ ನಾನು ಅದಕ್ಕೋಸ್ಕರ ಇಡಬೇಕು. ಅದಕ್ಕೋಸ್ಕರ ನಾನು ಹೋಮ್ ಟೂರ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಎನಿವೇಸ್ ಗೋಪಿಯನ್ನು ಮದುವೆ ಆದಮೇಲೆ ಒಂದು ದಿನ ಹೋಮ್ ಟೂರ್ ಮಾಡ್ತೀನಿ. ಯಾಕಂದರೆ ಅದನ್ನ ನಾನಂತೂ ಮಾಡಲ್ಲ, ಯಾಕಂದರೆ ಹರೀಶ್ ಅವ್ರು ಮಾಡಬೇಕು. ನಮ್ಮ ಮನೇಲಿರೋ ಪ್ರಾಡಕ್ಟ್ಸ್ ಬಗ್ಗೆ ನನಗೆ ಏನೂ ನಾಲೆಜ್ ಇಲ್ಲ. ಇನ್ನು ಕೆಲವೊಬ್ಬರು ನಿಮ್ಮೂರು ಯಾವುದು ಅಂತ ಕೇಳ್ತೀರಾ. ನನಗೆ ನಮ್ಮೂರು ಯಾವುದು ಅಂತ ಹೇಳೋದ್ರಲ್ಲಿ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಬಟ್ ನಮ್ಮ ಅತ್ತೆ ಮಾವ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಎಕ್ಸ್ಪೋಸ್ ಇಲ್ಲ ಆಯಿತಾ. ಅದು ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಎಲ್ಲೂ ನಮ್ಮೂರ ಹೆಸರಾಗಲಿ, ಎಷ್ಟು ಜನ ನಿಮ್ಮೂರು ಇದೆ ಅಲ್ವಾ ಅಂತ ಕೇಳಿದಾಗಲೂ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ಲೀವ್ ಥಿಂಗ್ಸ್ ಲೈಕ್ ದ್ಯಾಟ್. ಯಾಕಂದರೆ ಪರ್ಸ್ನಲ್ ಲೈಫ್ಗೂ ಸ್ವಲ್ಪ ಸ್ಪೇಸ್ ಕೊಡಬೇಕಂತ ನಾನು ತುಂಬ ಕಲ್ತಿದ್ದೀನಿ ಕೂಡ, ಅದನ್ನ ಅಳವಡಿಸ್ಕೊಂಡಿದ್ದೀನಿ ಕೂಡ. ನಂಗೆ ಹಾಗೆ ಇರೋಕ್ಕೆ ಇಷ್ಟ ಆಗುತ್ತೆ. ಕೆಲವೊಂದು ಪಾರ್ಟ್ ಆಫ್ ನಮ್ಮ ಲೈಫ್ನ ತೋರಿಸ್ಬೋದು, ಬಟ್ ಎಲ್ಲನೂ ತೋರ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನೂ ನಾನು ತೋರಿಸಲ್ಲ. ಇನ್ನು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಮನೆ ಆಚೆಯಿಂದ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತೆಲ್ಲ. ಅಂಥವ್ರಿಗೆ ತುಂಬ 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 ಥ್ಯಾಂಕ್ಸ್. ನಿಮ್ಮ ಕಮೆಂಟ್ನ ನಾನು ಓದಿರ್ತೀನಿ, ಕೆಲವೊಂದು ಸತಿ ರಿಪ್ಲೈ ಮಾಡಿರ್ತೀನಿ, ಬಟ್ ಕೆಲವೊಂದು ಸತಿ ರಿಪ್ಲೈ ಮಾಡಿರಲ್ಲ. ಬಟ್ ಎನಿವೇಸ್ ನಮ್ಮ ಮನೆ ಯಾರ್ಯಾರು ಅಪ್ರಿಷಿಯೇಟ್ ಮಾಡಿದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಕೆಲವೊಬ್ಬೊಬ್ಬರು ನನ್ನ ನೋಡಿರ್ತೀರಾ, ಬಟ್ ಬಂದು ಮಾತಾಡ್ಸಲ್ಲ, ಬಂದು ಆಮೇಲೆ ಟೆಕ್ಸ್ಟ್ ಮಾಡ್ತೀರಾ ನಾನು ನಿಮ್ಮನ್ನ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ. ಅಂಥವ್ರು ಅಲ್ಲೇ ಬಂದು ಮಾತಾಡ್ಸಿದ್ರೆ ಅಟ್ಲೀಸ್ಟ್ ಮಾತಾಡ್ಬೋದು. ನೀವು ಬಂದು ಇಲ್ಲ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂದರೆ ಇಟ್ ಇಸ್ ನಾಟ್ ಯೂಸ್ಫುಲ್ ಅಲ್ವಾ. ಸೊ ನನ್ನ ನೋಡಿದ್ರೆ ಇಲ್ಲ ನನ್ನ ಹಸ್ಬೆಂಡ್ನ ನೋಡಿದ್ರೆ ಪ್ಲೀಸ್ ಡೂ ಕಮ್ ಆ್ಯಂಡ್ ಟಾಕ್, ನಾವು ಮಾತಾಡ್ತೀವಿ. ನೀವು ನಮ್ಮನ್ನ ಹೊರಗಡೆಯಿಂದನೇ ನೋಡಿಬಿಟ್ಟು ಜಡ್ಜ್ ಮಾಡಬೇಡಿ. ಯಾಕಂದರೆ ಇವ್ರು ಫುಲ್ ಕಾರ್ ಓಡ್ಸೋಕೆ ಬರಲ್ಲ, ಎಲ್ಲಿದ್ರು ಇವರಲ್ಲ. ನೀವು ನಮ್ಮನ್ನ ನೋಡಿ ಅನ್ಕೊಬೋದು ಇವರು ಒಂಥರ ಯಾರನ್ನೂ ಮಾತಾಡ್ಸಲ್ಲ, ಇವ್ರಿಗೆ ಇದಿದೆ ಅದಿದೆ ಅಂತ. ಬಟ್ ನಾವು ಆ ಥರ ಇಲ್ಲ. ನೀವು ಬಂದು ಮಾತಾಡ್ಸಿದ್ರೆ ಖಂಡಿತ ಮಾತಾಡ್ತೀನಿ. ನೀವು ಆಮೇಲೆ ಬಂದುಬಿಟ್ಟು ಮೆಸೇಜ್ ಮಾಡಿದ್ರೆ ಇಟ್ ಇಸ್ ಆಫ್ ನೋ ಯೂಸ್ ಆಯಿತಾ. ಇನ್ನೊಂದೇನು, ನನಗೆ ಎಲ್ಲದಕ್ಕಿಂತ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರೋದು ಬಂದು ಕೆ ಜಿ ಟೆಂಪಲ್ ಬಗ್ಗೆ. ಕೆ ಜಿ ಟೆಂಪಲ್ ಕಾಳ್ಘಟ್ಟಮ್ಮ ನನ್ನ ಹಸ್ಬೆಂಡ್ ಮನೆ ದೇವರು. ಸೊ ನಾನು ಯಾವಾಗಲೂ ಅಲ್ಲಿಗೆ ಹೋಗ್ತೀನಿ. ಅಂದರೆ ನಾನು ಅಟ್ಲೀಸ್ಟ್ 2 ಮಂತ್ಸಲ್ಲಿ ಒನ್ಸ್ ಅಲ್ಲಿ ಹೋಗ್ತೀನಿ. ಯಾಕಂದರೆ ನನಗೆ ತುಂಬ ಖುಷಿ ಕೊಡೋವಂಥ ಪ್ಲೇಸ್ ಅದು. ಆ್ಯಂಡ್ ನಾನು ಅಲ್ಲಿ ಆ ದೇವ್ರನ್ನ ತುಂಬ ನಂಬಿದ್ದೀನಿ ಕೂಡ. ಯಾಕಂದರೆ ನಾನು ಏನೇ ಕೇಳ್ಕೊಂಡು ಹೋದಾಗಲೂ ಆ ದೇವ್ರು ನನ್ನ ಯಾವತ್ತೂ ಖಾಲಿ ಕೈಯಲ್ಲಿ ಕಳಿಸಿಲ್ಲ. ಸೊ ನನಗೇನೇ ಖುಷಿ ಇಲ್ಲಿ ನಮ್ಮ ಲೈಫಲ್ಲಿ ಏನೇ ಮೆಮೊರೇಬಲ್ ಡೇ ಏನೇ ಇದ್ರೂ ನಾನು ಜಾಸ್ತಿ ಆ ದೇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಗೆ ಯಾವಾಗಲೂ ಹೋಗ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತೀರಾ ನಾವು ಪೂಜಾರಪ್ಪ ಅವ್ರ ಮನೆಯವರು ನಿಮ್ಮನ್ನ ನೋಡಿದ್ದೀವಿ ಅಂತ. ಎನಿವೇಸ್ ನಮ್ಮ ಹರೀಶ್ ಅವ್ರ ಅಜ್ಜಿ ಕೂಡ ಪೂಜಾರಪ್ಪ ಅವ್ರ ಮನೆ ಮಗಳೇ. ಸೊ ನನಗೆ ಅಲ್ಲಿದೆಲ್ಲ ಇದು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಕೆ ಜಿ ಟೆಂಪಲ್ ಕಾಳ್ಘಟ್ಟಮ್ಮ ಬಂದಾಗಲೂ ನಾನು ಯಾರಾದರೂ ನೋಡಿದರೆ ಪ್ಲೀಸ್ ಬಂದು ಮಾತಾಡ್ಸಿ, ನಾನು ಮಾತಾಡ್ತೀನಿ. ಆಮೇಲೆ ಬಂದು ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಯೂಸ್ ಇಲ್ಲ. ನೀವು ಮಾತಾಡ್ಸೋಕ್ಕಾಗಲ್ಲ, ನಾನು ಮಾತಾಡೋಕ್ಕಾಗಲ್ಲ. ಸೊ ಇಷ್ಟು ಥಿಂಗ್ಸ್ನ ನಾನು ಹೇಳಬೇಕಿತ್ತು. ನಮ್ಮ ಹೋಮ್ ಟೂರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಖಂಡಿತ ಒಂದು ದಿನ ನಮ್ಮ ಮನೆಯ ಟೂರ್ ಮಾಡ್ತೀವಿ. ಇಷ್ಟು ವರ್ಷಗಳು ಕಷ್ಟಪಟ್ಟಿದ್ದೀವಿ ಆ ಮನೆಗೋಸ್ಕರ ಅಂದಮೇಲೆ ಆ ಮನೆ ಟೂರ್ ಮಾಡಲಿಲ್ಲ ಅಂದರೆ ಇಟ್ ಇಸ್ ಆಫ್ ನೋ ಯೂಸ್ ಅಲ್ವಾ. ನಮ್ಮ ಮನೆ ಟೂರ್ ಬರುತ್ತೆ, ಅದು ಅವತ್ತಿನ ದಿನ ನಾನು ಸ್ವಲ್ಪ ಜನ ಮೆಸೇಜ್ ಮಾಡಿರೋರ್ಗೂ ನಾನು ಓಪನ್ ಆನ್ಸರ್ ಕೊಡ್ತೀನಿ. ನಿನಗೆ ಗಂಡನ ದುಡ್ಡು ಬೇಕು, ಗಂಡಂದ ಇದು ಬೇಕು, ಮನೆ ಕೆಲಸ ಮಾಡೋಕ್ಕಾಗಲ್ವ ಅಂತ. ನಾವು ಏನೇ ಕಂಟೆಂಟ್ ಮಾಡ್ತಾಯಿದ್ರು ನಮ್ಮ ನಾವು ಫನ್ ಫ್ಯಾಕ್ಟರ್ ಇಟ್ಕೊಂಡು ಮಾಡಿರ್ತೀವಿ ಅಷ್ಟೇ. ನಮ್ಮ ಮನೇಲಿ ನೀವು ಯಾವ್ಯಾರು ಬಂದು ನೋಡಿದ್ದೀರ ನಾನು ಕೆಲಸ ಮಾಡ್ದಿರೋದನ್ನ. ಸೊ ಯಾರಿಗೆ ಆಗಲಿ ನೆಗೆಟಿವ್ ಕಮೆಂಟ್ಸ್ ಮಾಡ್ಬೇಕಾದ್ರೆ 1000 ಟೈಮ್ಸ್ ಥಿಂಕ್ ಮಾಡಿ ಆಯಿತಾ. ಯಾಕಂದರೆ ನಾವೇ ಒಂಥರ ಬದುಕಿರ್ತೀವಿ, ನೀವು ಏನೇನೋ ಬಂದು ಕಮೆಂಟ್
ಮಾಡಿದರೆ ಇಟ್ ಡಸಂಟ್ ವರ್ಕ್. ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಬಿಡಿ, ಯಾಕಂದರೆ ನಾನು ಈ ಫೀಲ್ಡಿಗೆ ಬರ್ಬೇಕಾದ್ರೆ ನನಗೆ ಗೊತ್ತಿತ್ತು ಈ ಥರ ಕಮೆಂಟ್ಸ್ ಬರುತ್ತೆ ಅಂತ. ಬಟ್ ಸ್ವಲ್ಪ ಜನ ತುಂಬ ವೀಕ್ ಮೈಂಡೆಡ್ ಇರ್ತಾರೆ, ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಎನಿವೇಸ್ ಕಮೆಂಟ್ ಮಾಡೋರ್ಗೂ ಒಳ್ಳೇದಾಗಲಿ, ನನ್ನ ವಿಡಿಯೋ ನೋಡೋರ್ಗೂ ಒಳ್ಳೇದಾಗಲಿ. ಮತ್ತು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ತುಮಕೂರಿಗೆ ಹೋಗಿ ವಾಪಸ್ ಬಂದಮೇಲೆ ಹರೀಶ್ ಅವ್ರ ಅತ್ತೆ ಮೊಮ್ಮಗುದು ನಾಮಕರಣ ಇದೆ. ಸೊ ಅದ್ರ ವ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಇನ್ನು ಪಾಪು ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ ಅಂಥೇಳಿ ಅಡ್ಮಿಟ್ ಮಾಡಿ ಪಾಪು ಮತ್ತು ಪಾಪು ಅವ್ರ ಅಪ್ಪ ಇಬ್ಬರು ಹೊರಟೋಗಿದ್ರು. ನಾಮಕರಣ ಮಾಡಬೇಕು, ಟೈಮ್ ಆಗಿಬಿಡುತ್ತೆ, ಆಮೇಲೆ ಹೆಸರಿಡೋಕ್ಕಾಗಲ್ಲ ಅಂಥೇಳಿ ನಾವು ತುಮಕೂರಿಂದ ವಾಪಸ್ ಬರಬೇಕಾದ್ರೆ ಅವ್ರನ್ನ ಪಿಕ್ ಮಾಡ್ಕೊಂಡು ಬಂದ್ವಿ. ಇನ್ನು ಇಲ್ಲಿ ಪಾಪುದು ಅಜ್ಜಿ ತಾತ ಅಂದರೆ ಹರೀಶ್ ಅವ್ರ ಅತ್ತೆ ಮಾವನೇ ಪಾಪುಗೆ ಹೆಸರು ಇಟ್ಟರು. ಇನ್ನು ನಾವು ಈ ಥರ ಹೆಸರು ಇಡಬೇಕಾದ್ರೆ ಪಾಪುಗೆ ಏನಾದ್ರು ದೋಷ, ನವಗ್ರಹ ಶಾಂತಿ ಈ ಥರ ಏನಾದ್ರು ಇದ್ದರೆ ಆವಾಗಲೇ ಎಲ್ಲ ಮಾಡಿಸ್ಬಿಡ್ತೀವಿ. ಮತ್ತು ಅದಕ್ಕೆ ಅಂತ ಇನ್ನೊಂದು ಸಪ್ರೇಟ್ ದಿನ ಏನು ಮಾಡಲ್ಲ. ಇನ್ನು ಅವ್ರ ಅಮ್ಮ ಬಂದಮೇಲೆ ಮತ್ತೆ ಪಾಪುಗೆ ಹಾರ ಎಲ್ಲ ಹಾಕಿ ಮತ್ತು ಅವ್ರ ಅಪ್ಪ ಅಮ್ಮನ ಕೈಲೂ ಹೆಸರು ಇಡ್ಸಿದ್ರು. ಇನ್ನು ಹೆಸರೆಲ್ಲ ಇಡ್ಸಾದ್ಮೇಲೆ ಮನೇಲಿ ಹಿರಿಯರ ಕೈಲಿ ಪಾಪುಗೆ ಮತ್ತು ಅವ್ರ ಅಪ್ಪ ಅಮ್ಮಂಗೆ ಆಶೀರ್ವಾದ ಮಾಡಿಸ್ತಾರೆ. ಅಂದರೆ ಹಿರಿಯರಂದರೆ ಪಾಪು ಅವ್ರ ಅಜ್ಜಿ ತಾತ ಎಲ್ಲ ಸೇರಿ ಪಾಪುಗೆ ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡಿದ್ರು. ಇನ್ನು ನಾವು ನಾಮಕರಣ ದಿನ ತೊಟ್ಲು ಶಾಸ್ತ್ರ ಅಂತ ಮಾಡ್ತೀವಿ. ಅವತ್ತು ಪಾಪು ಅವ್ರ ಅಪ್ಪ ಅವ್ರ ಮನೆಯವರು ಈ ಶಾಸ್ತ್ರನ ಮಾಡೋದು. ನಾಮಕರಣ ಮಾತ್ರ ಪಾಪು ಅವರ ಅಮ್ಮವ್ರ ಕಡೆಯವ್ರು ಮಾಡಿದ್ರೆ ಈ ತೊಟ್ಲು ಶಾಸ್ತ್ರನ ಅಪ್ಪವ್ರ ಕಡೆಯವ್ರು ಮಾಡ್ತಾರೆ. ಇದಕ್ಕೆ ಏನು ಮಾಡ್ತಾರೆ ಅಂದರೆ ಫಸ್ಟು ತೊಟ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಅವರು ಎಲೆ ಅಡಿಕೆ, ಹಣ್ಣು, ಕಾಯಿ ಈ ಥರ ಸ್ವೀಟ್ಸ್ ಎಲ್ಲ ತಂದು ತೊಟ್ಲಿಗೆ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲಿಂದ ಫಸ್ಟು ಒಳ್ಕಲ್ಲನ್ನ ತೊಟ್ಲೊಳಗಡೆ ಇಟ್ಟು ಆಮೇಲಿಂದ ಮಗುನ ಹಾಕ್ತಾರೆ. ಖಾಲಿ ತೊಟ್ಲಿಗೆ ಫಸ್ಟ್ ಮಗುನ ಹಾಕಬಾರ್ದು ಅಂಥೇಳಿ ಒಳ್ಕಲ್ಲು ಇಲ್ಲ ಯಾವುದಾದ್ರೂ ಆ ವಯಸ್ಸಿಂದ ಪಾಪು ಇದ್ದರೆ ಫಸ್ಟ್ ಅದನ್ನು ತೊಟ್ಲೊಳಗಿಟ್ಟು ಆಮೇಲಿಂದ ಪಾಪುನ ತೊಟ್ಲೊಳಗೆ ಹಾಕ್ತಾರೆ. ಇನ್ನು ನಿಮ್ಮ ಕಡೆ ಈ ಥರ ಶಾಸ್ತ್ರ ಮಾಡ್ತೀರಾ, ಇಲ್ಲ ಮಾಡಿದ್ರೆ ಯಾವ ಥರ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದೆಲ್ಲ ಆದಮೇಲೆ ನೇಮ್ ಬೋರ್ಡ್ ರಿವೀಲ್ ಅಂತ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಒಳಗಡೆ ಅಪ್ಪ ಅಮ್ಮನ ಕೈಲಿ ಹೆಸರು ಇಡ್ಸಿರ್ತಾರೆ, ಬಟ್ ಇಲ್ಲಿ ಆಚೆ ಎಲ್ಲರೂ ಬಂದಿರ್ತಾರೆ ನನ್ನ ನೆಂಟ್ರ ಮುಂದೆ ಹೆಸರನ್ನ ರಿವೀಲ್ ಮಾಡೋ ಥರ ಕಾನ್ಸೆಪ್ಟ್ ಅಷ್ಟೇ. ಇನ್ನು ನಮ್ಮ ಕಡೆ ಹೆಸರನ್ನ ಸೋದ್ರ ಮಾವನೇ ಇಡಬೇಕು. ಇನ್ನು ಸೋದ್ರ ಮಾವ ಅಂದರೆ ಅಮ್ಮ, ಅಂದರೆ ಪಾಪು ಅವ್ರ ಅಮ್ಮಂದು ಸ್ವಂತ ತಮ್ಮನ ಸೋದ್ರ ಮಾವ ಅಂತಾರೆ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ತಾಯಿ ಇಲ್ಲ ಅಂದರೂ ಸೋದರಿಕೆ ಇರಬೇಕು ಅಂತ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಏನೇ ಶಾಸ್ತ್ರಗಳಿದ್ರೂ ಸೋದ್ರ ಮಾವನ ಕೈಲೇ ಮಾಡಿಸ್ತಾರೆ, ಇಲ್ಲ ಅತ್ತೆದಿರ ಕೈಲಿ ಮಾಡಿಸ್ತಾರೆ. ಇದೊಂದು ಪದ್ಧತಿ ನಮ್ಮ ಕಡೆ ಫಾಲೋ ಮಾಡ್ತಾರೆ. ನೀವು ಈ ಥರ ಎಲ್ಲ ಪದ್ಧತಿಗಳನ್ನ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವ್ರ ನೇಮ್ ರಿವೀಲಿಂಗ್ಗೆ ಶೆಲ್ನ ಯೂಸ್ ಮಾಡಿದರು, ಕಪ್ಪೆ ಚೆಪ್ನ. ಆ್ಯಂಡ್ ಅವ್ರ ಪಾಪುಗೆ ಆರ್ಯನ್ ಅಂತ ಹೆಸರಿಟ್ರು. ಆರ್ಯನ್ ಮೀನಿಂಗ್ ಏನಂತ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆರ್ಯನ್ ಅನ್ನೋ ಹೆಸರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನು ನೇಮ್ ರಿವೀಲಿಂಗ್ ಎಲ್ಲ ಆದಮೇಲೆ ಪಾಪುಗೆ ಪ್ರೆಸೆಂಟೇಷನ್ ತಂದಿರ್ತೀವಲ್ಲ ಅದನ್ನ ಪಾಪು ಕೈಲಿ ಕೊಟ್ಟು ಫ್ಯಾಮಿಲಿ ಫೋಟೋ ಇಡ್ಸ್ಕೊಂಡು ಚೆನ್ನಾಗಿ ಅಡುಗೆ ಮಾಡಿಸಿರ್ತಾರೆ. ಒಳ್ಳೆ ಊಟ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೋಗ್ತೀವಿ. ಸಾರಿ ಇಲ್ಲ, ಕಸಿನ್ಸ್ ಜೊತೆ ಎಲ್ಲ ಒಂದು ಸ್ವಲ್ಪ ಫೋಟೋ ಹೊಡ್ಸ್ಕೊಂಡು ಈ ನಡುವೆ ಎಲ್ಲ ರೀಲ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ. ಯಾರ್ಯಾರ ಕೈಲಿ ಹೆಲ್ಪ್ ಬೇಕು ಅವ್ರ ಹತ್ರ ಎಲ್ಲ ರೀಲ್ಸ್ ಮಾಡಿಕೊಂಡು ಮನೆ ಕಡೆ ಬರ್ತೀನಿ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಮನೆ ಹತ್ರಕ್ಕೆ ಬಂದೆ. ಹಳೆ ಮನೆ ಹತ್ರ ಒಂದು ಬೇಬಿ ಶಾರ್ ಈವೆಂಟ್ ಇತ್ತು, ಅದನ್ನು ಅಟೆಂಡ್ ಮಾಡಿದೆ. ಎನಿವೇಸ್ ಈ ಮಕ್ಕಳು ಎಲ್ಲ ಕುಣಿತಾ ಇರೋದು ನೋಡಿದ್ರೆ ಮತ್ತೆ ನಾವು ಮಕ್ಕಳಾಗಿ ಈ ಥರ ಎಲ್ಲ ಕುಣಿಯೋಕ್ಕಂತೂ ಆಗೋದಿಲ್ಲ. ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಫೇಸಸ್ ಆಫ್ ಲೈಫ್ನ ಎಂಜಾಯ್ ಮಾಡಿ, ಯಾಕಂದರೆ ಮತ್ತೆ ನೀವು ಆ ಫೇಸಿಗೆ ಹೋಗಬೇಕು ಅಂದರೆ ಆಗೋದೇ ಇಲ್ಲ. ಸೊ ಇದು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.